ರಾಜ್ಯ ಹಾಗೂ ಗ್ರಾಮೀಣ ರಸ್ತೆಗಳಲ್ಲಿ ರೈತರು 4 ತಿಂಗಳು ಕಾಲ ಬೆವರು ಭೂಮಿ ತಾಯಿಗೆ ಬೆವರು ಬೀಳಿಸಿ ಬೆಳೆದಿರುವಂತಹ ರಾಗಿ, ಉರುಳಿ, ಭತ್ತವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕಣಗಳಿಲ್ಲದ ಪರಿಸ್ಥಿತಿಯಲ್ಲಿರುವಾಗ ಅವುಗಳನ್ನು ಒಕ್ಕಣೆ ಮಾಡಲು ಇವತ್ತು ರಾಜ್ಯ, ರಾಷ್ಟ್ರೀಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಒಕ್ಕಣೆ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ರೈತರಿಗೆ ಮತ್ತು ಈ ಒಂದು ರೈತರಿಗಾಗುವ ಮತ್ತು ವಾಹನ ಸವಾರರಿಗೆ ಆಗುವ ಅನಾನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇರ್ಬೋದು, ಜಾಗೃತಿ ಮೂಡಿಸಲು ವಿಫಲವಾಗಿದ್ದಾರೆ. ಯಾಕಂದರೆ ಇವತ್ತು 3 ತಿಂಗಳ ಕಾಲ ಕಷ್ಟಪಟ್ಟು ಈ ರಾಗಿನ ಬೆಳೀತಾರೆ. ಇದನ್ನು ಮಿಷನ್ಗೆ ಹಾಕಿದರೆ ಅದರಲ್ಲಿ ಕಲ್ಲು ಮುಳ್ಳೆಲ್ಲ ಬಿಂದು ಇದರಲ್ಲಿ ಬೀಳ್ತದೆ. ಅದು ಆರೋಗ್ಯದ ಮೇಲೆ ಇದಾಗಿ ಕಿಡ್ನಿಗಳಲ್ಲಿ ಕಲ್ಲು ಕಾಣಿಸ್ಕೊತದೆ. ಇನ್ನು ಈ ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಹಾಕೋದ್ರಿಂದ ಇದರಲ್ಲಿ ವಾಹನ ಓಡಾಡೋದ್ರಿಂದ ಆಯಿಲ್ ಸೋರ್ತದೆ. ಆಯಿಲ್ ಸೋರಿದಾಗ ಆ ಆಯಿಲು ಈ ರಾಗಿ ಒಳಗಡೆ ಹೋಗಿ ಅದು ಸಹ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ರಾಗಿ ರುಚಿನೇ ಕಳ್ಕೊಂತ ಇದೆ. ಅನಾರೋಗ್ಯ ಪೀಡಿತರಾಗ್ತಾ ಇದ್ರು ಸಹ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ರೈತರಲ್ಲಿ ಜಾಗೃತಿ ವಿಫಲವಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ 75 ಎಲ್ಲ ಏನು ಕಾಲ ಒಕ್ಕಣೆ ಮಾಡ್ತಾ ಇದಾರಲ್ಲ, ಇದರಿಂದ ಏನಾಗ್ತದೆ ಅಂದ್ರೆ ಈ ಒಂದು ದ್ವಿಚಕ್ರ ವಾಹನಗಳು ಅವು ಹೋಗಿ ಇಲ್ಲಾಂದ್ರೆ ದೊಡ್ಡ ವೆಹಿಕಲ್ಗಳು ಹೋದಾಗ ಬೆಂಕಿ ಹಚ್ಕೊಂಡಿದೆ. ಬೆಂಕಿ ಹಚ್ಕೊಂಡು ಅವಘಡಗಳು ಆಗ್ತಾ ಇದೆ. ಇಂತಹ ಅವಘಡಗಳಾಗುವಂತಹ ಸಮಯದಲ್ಲಿ ಸಂಬಂಧಪಟ್ಟ ಕೃಷಿ ಇಲಾಖೆಯವರು ಇರ್ಬೋದು, NHAI 75 ಇವರಿರ್ಬೋದು, ಇವರು ರೈತರಿಗೆ ಜಾಗೃತಿ ಮೂಡಿಸಿ ಇದೇನು ಆಗ್ತಾ ಇದೆ, ಇದರಿಂದ ಏನು ಅನಾನುಕೂಲ ಆಗ್ತಾ ಇದೆ ಅಂತೇಳಿ ಆಗುವ ಅನಾಹುತಗಳ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವವರೆಗರ ಯಾವುದೇ ರೀತಿಯ ರೈತರಿಗೆ ಇವತ್ತು ಒಕ್ಕಣೆ ಮಾಡಲು ಹಳ್ಳಿಗಳಲ್ಲಿ ಕಣಗಳು ಮಾಯ ಆಗ್ಬಿಟ್ಟಿದೆ. ಇರೋ ಕಣಗಳನ್ನ ಒತ್ತುವರಿ ಆಗ್ಬಿಟ್ಟಿದೆ. ಎತ್ತುಗಳಂತೂ ಸಿಗೋದೇ ಇಲ್ಲ. ಮೊದಲ ಕಾಲದಲ್ಲಿ ಯಾವ ರೀತಿ ಒಕ್ಕಣೆ ಮಾಡ್ತಾ ಇದ್ದಾರೆ ಅಂದ್ರೆ ಹೊಲ ಕೊಯ್ದು ಕುಪ್ಪೆ ಹಾಕಿ ಆನಂತರ ಸಂಕ್ರಾಂತಿ ಮುಗಿದ ನಂತರ ಅದನ್ನ ಕಳಾಗ್ ಹೊಡೆದು ಆ ಊರ ಗ್ರಾಮೀಣ ಪ್ರದೇಶ ಎಲ್ಲಾ ರೈತರು ಒಗ್ಗಟ್ಟಾಗಿ ಈ ಒಂದು ಒಕ್ಕಣೆ ಮಾಡುವ ಮುಖಾಂತರ ರಾಗಿ ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಒಂದು ಏನೋ ಸಂಪ್ರದಾಯದ ಪ್ರಕಾರ ಮನೆ ತುಂಬಿಸ್ಕೊಂತ ಇದ್ರು. ಇವಾಗ ಅದೇನು ಇಲ್ಲ. ಹೊಲ ಕೊಯ್ಬೇಕಾ, ಮಿಷಿನ್ ತರಿಸೋದು, ಕಟ್ ಮಾಡಿಸೋದು. ಅದರಿಂದ ಏನಾಗ್ತಾ ಇದೆ? ಯಾಕಂದ್ರೆ ಕಷ್ಟಪಟ್ಟು ಬೆಳೆದಂತ ರಾಗಿ ಬೆಳೆ ಇವತ್ತು 20 ಮೂಟೆ ಬೆಳೆದ್ರೆ ಅದ್ರಲ್ಲಿ 10 ಮೂಟೆ ವೇಸ್ಟ್ ಹೋಗ್ತಾ ಇದೆ. ಅದರಿಂದ ಈ ಒಂದು ಕೃಷಿ ಇಲಾಖೆಯಿಂದ ಮತ್ತೆ ಪಂಚಾಯಿತಿ ಇಲಾಖೆಗಳಿಂದ ಹಳ್ಳಿಗಳಲ್ಲಿ ಕಣಗಳನ್ನು ನಿರ್ಮಾಣ ಮಾಡಲು ನರೇಗಾದಲ್ಲಿ ಹೆಚ್ಚಿನ ಅನುದಾನ ನೀಡಿದೆ. ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ಈ ಒಕ್ಕಣೆ ಮಾಡೋದ್ರಿಂದ ಆಗುವ ಅನಾಹುತಗಳ ಬಗ್ಗೆ ಕರಪತ್ರದ ಮುಖಾಂತರ ಈ ಒಂದು ರೈತರಲ್ಲಿ ಜಾಗೃತಿ ಮೂಡಿಸಿ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತೆ ತಾಲೂಕು ದಂಡಾಧಿಕಾರಿಗಳನ್ನು, NHAI ಅಧಿಕಾರಿಗಳನ್ನು ಮತ್ತೆ ಈ ಲ್ಯಾಂಕೋ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಪೊಲೀಸ್ ಇಲಾಖೆಯಿಂದ ನಡೀತಾ ಇತ್ತು. ಇತ್ತೀಚೆಗೆ ಒಂದಷ್ಟು ಕಣ್ಮರೆ ಆಗ್ತದೆ. ಪ್ರತಿ ವರ್ಷ ಕೂಡ ಅದು ನಡೀಲೇಬೇಕು ಅನ್ನೋ ಕಾನೂನಿನಿಂದ ನಡೀತಾ ಇಡೀ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಕಳಪೆಯಾದಂತಹ ರಾಷ್ಟ್ರೀಯ ಹೆದ್ದಾರಿ 75 ಅಂದ್ರೆ ನಮ್ಮ ಬೆಂಗಳೂರು ಟು ತಿರುಪತಿ ಏನು ಚೆನ್ನೈಗೆ ಹೋಗ್ತಲ್ಲ ಈ ಹೆದ್ದಾರಿ, ಇದು ಸಾವಿನ ಹೆದ್ದಾರಿ ಆಗಿದೆ ಹೊರತು ಯಾವುದೇ ರೀತಿ ಅನುಕೂಲವಾಗುತ್ತಂತ ಇಲ್ಲ. ಇದು ಪ್ರತಿ ವರ್ಷ ರಸ್ತೆ ಸುರಕ್ಷಕ ಏನಕ್ಕಂತ ಹೇಳಿದ್ರೆ ಕಾಫಿ, ಟೀ ಮತ್ತೆ ಟಿಪ್ಪನ್ಗೆ ಮಾತ್ರ ಸೀಮಿತ ಆಗಿದೆ. ಯಾವುದೇ ರಸ್ತೆ ಸುರಕ್ಷಿಲ್ಲ. ಪ್ರತಿದಿನ ಅಪಘಾತಗಳಾಗ್ತಾ ಇದೆ, ಹೋಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೀತಾ ಇರುವಂತ ಒಂದು ಪ್ರಕ್ರಿಯೆ ರೈತರು ಕಷ್ಟಪಟ್ಟು ಬೆಳೆದಿರುವಂತ ರಾಗಿ ಬೆಳೆ ಆಗ್ಬೋದು, ಇನ್ನೊಂದು ಬೆಳೆ ಆಗ್ಬೋದು, ಎಲ್ಲ ಹಳೆ ಕಾಲದಲ್ಲಿ ಕಣಲ್ಲಿ ಎಲ್ಲ ಶುದ್ಧಿ ಮಾಡಿಕೊಂಡು ಎಲ್ಲ ಮೂಟೆಗಳು ತುಂಬಿಸ್ತಾ ಇರುವಂತ ದಿನಗಳು ನೋಡಿದೀವಿ ನಾವು. ಈಗ ಅದನ್ನೆಲ್ಲ ಒತ್ತುವರಿ ಜನಗಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಕಣಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಅವ್ರ ಇಷ್ಟಕ್ಕೆ ಅವ್ರ ಮನೆಗಳು ಮಠಗಳು ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ರೈತರು ಬೆಳೆದಿರುವಂತ ಈ ರಾಗಿ ಆಗ್ಲಿ ಏನೇ ಆಗ್ಲಿ ಈ ಕಣದಲ್ಲಿ ಹಾಕಿ ಮಾಡುವಂತ ಇದು ಇಲ್ದಂಗೆ ಆಗ್ಬಿಟ್ಟಿದೆ. ಅವ್ರು ಈಗ ರೋಡ್ಗೆ ಬಂದು ನಿಂತ್ಕೊಂಡು ರೋಡಲ್ಲಿ ಮಾಡೋ ಪರಿಸ್ಥಿತಿ ಇದೆ. ರೋಡಲ್ಲಿ ಬಂದು ಮಾಡಿದ್ರೆ ರೈತರಿಗೂ ತೊಂದರೆನೆ, ಸಾರ್ವಜನಿಕರಿಗೂ ತೊಂದರೆನೆ, ಹೋಗಿ ಬರುವಂತ ಒಂದು ಏನು ವಾಹನ ಸವಾರರು ಇರ್ತಾರೋ ಅವ್ರಿಗೂ ತೊಂದರೆ ಇರುತ್ತೆ. ದಯವಿಟ್ಟು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಎಚ್ಚೆತ್ಕೊಂಡು ಈ ಕೂಡಲೇ ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಕಣಗಳನ್ನ ನಿರ್ಮಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ.